ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ನಂಬಿರುವ ದೇವರು ನಮ್ಮ ಜೀವನದಲ್ಲಿನ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಜೀವನದಲ್ಲಿ ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾನೆ. ದೇವರುಗಳನ್ನು ಪೂಜಿಸುವಾಗ ಅನುಸರಿಸಬೇಕಾದ 15 ನಿಯಮಗಳು ಇಲ್ಲಿವೆ. ಇದೇ ದೇವರನ್ನು ಪೂಜಿಸಬೇಕೆಂಬ ನಿಯಮವಿಲ್ಲ. ನಿಮ್ಮ ಆಯ್ಕೆಯ ದೇವರುಗಳನ್ನು, ನಿಮ್ಮ ಇಷ್ಟದ ದೇವರುಗಳನ್ನು ಪೂಜಿಸಿ. ಆದರೆ ಪ್ರತಿದಿನ ಪೂಜೆ ಮಾಡಲೇಬೇಕು. ಸ್ನಾನವಾದ ಕೂಡಲೇ ಪೂಜೆ ಮಾಡುವುದು ಒಳ್ಳೆಯದು. ಅಲ್ಲದೆ ಪೂಜೆಯನ್ನು ದಿನಕ್ಕೆ 2 ಬಾರಿ ಮಾಡುವುದು ಕೂಡ ಉತ್ತಮವೇ. ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ 15 ಇಂಚುಗಳಿಗಿಂತ ದೊಡ್ಡದಾದ ವಿಗ್ರಹಗಳು ಇರಬಾರದು. ಗಣೇಶ, ಸರಸ್ವತಿ ಮತ್ತು ಲಕ್ಷ್ಮೀ ದೇವತೆಗಳು ನಿಂತಿರುವ ಮೂರ್ತಿಗಳು ಪೂಜಾ ಸ್ಥಳದಲ್ಲಿ ಇರಬಾರದು. ದೇವರ ಕೋಣೆಯಲ್ಲಿ ಒಂದೇ ದೇವರ ಫೋಟೋ ಅಥವಾ 3 ವಿಗ್ರಹಗಳನ್ನು ಇಡಬೇಡಿ. ಅದೇ ರೀತಿ 2 ಶಿವಲಿಂಗಗಳು, 2 ಸಾಲಿಗ್ರಾಮಗಳು, 2 ಸೂರ್ಯ ದೇವರ ವಿಗ್ರಹಗಳನ್ನು ಪೂಜಾ ಸ್ಥಳದಲ್ಲಿ ಇಡಬಾರದು. ಮನೆಯ ದೇವಾಲಯದಲ್ಲಿ ಯಾವುದೇ ಉಡುಗೊರೆ ಬಂದ ಮರದ ಅಥವಾ ಫೈಬರ್ ವಿಗ್ರಹಗಳು ಇರಬಾರದು. ನೀವು ಪ್ರತಿನಿತ್ಯ ಪೂಜಿಸುತ್ತಿರುವ ಹಿಂದೂ ದೇವರ ವಿಗ್ರಹವನ್ನು ಮಾತ್ರ ಇಡಬೇಕು. ಯಾವುದೇ ಒಡೆದ ವಿಗ್ರಹವನ್ನು ತಕ್ಷಣವೇ ಪೂಜಾ ಸ್ಥಳದಿಂದ ತೆಗೆದುಹಾಕಬೇಕು ಮತ್ತು ಹರಿಯುವ ನೀರಿನಲ್ಲಿ, ನದಿ, ಕೆರೆ ಇಂತಹ ಸ್ಥಳದಲ್ಲಿ ವಿಸರ್ಜನೆ ಮಾಡಬೇಕು. ನಿಮ್ಮ ಪೂಜಾ ಮಂದಿರದ ಮೇಲೆ ದೇವರ ಬಟ್ಟೆ, ಪುಸ್ತಕಗಳು ಹಾಗೂ ಇತರ ಪೂಜಾ ಸಾಮಗ್ರಿಗಳು ಇಡುವುದು ಒಳ್ಳೆಯದಲ್ಲ. ಮನೆಯಲ್ಲಿ ಪೂಜಾ ದೇವಾಲಯದ ಮುಂಭಾಗದಲ್ಲಿ ಪರದೆ ಅಥವಾ ಬಾಗಿಲು ಇರಬೇಕು. ಪೂಜಾ ಕೋಣೆಯಲ್ಲಿ ಮೃತ ಪೋಷಕರ, ಬಂಧು ಬಾಂಧವರ ಫೋಟೋ ಇರಬಾರದು. ಹಿಂದೂ ಸಂತರು ನಮ್ಮ ದೈನಂದಿನ ಪ್ರಾರ್ಥನೆಗಳನ್ನು ಕನಿಷ್ಠ 5 ದೇವರುಗಳಿಗೆ ಸಲ್ಲಿಸಿದಾಗ ಪೂಜೆ ಪೂರ್ಣಗೊಳ್ಳುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ಇದನ್ನು ಪಂಚದೇವ ಎಂದು ಕರೆಯುತ್ತಾರೆ. ಇದರಲ್ಲಿ ಒಬ್ಬರು ನಿಮ್ಮ ಇಷ್ಟ ದೇವರಾಗಿರಬೇಕು. ಪ್ರಾರ್ಥಿಸಬೇಕಾದ 5 ಪ್ರಮುಖ ದೇವರುಗಳೆಂದರೆ ಭಗವಾನ್ ಶ್ರೀ ಸೂರ್ಯದೇವ, ಗಣೇಶದೇವ, ದುರ್ಗಾದೇವಿ, ಶಿವ ಮತ್ತು ವಿಷ್ಣು. ಪೂಜೆಯನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಹಿಂದೂ ದೇವರುಗಳ ಪೂಜೆಯನ್ನು ದಕ್ಷಿಣಕ್ಕೆ ಅಭಿಮುಖವಾಗಿ ಮಾಡಬಾರದು. ಅಲ್ಲದೆ ಹಿಂದೂ ದೇವರ ಮೂರ್ತಿಯ ಕಡೆಗೆ ಮಾಡಿ ಕುಳಿತುಕೊಳ್ಳಬಾರದು. ಬೆಳಗ್ಗೆ ಪೂಜೆ ಮಾಡುವಾಗ ತುಪ್ಪದಿಂದ ದೀಪವನ್ನು ಹಚ್ಚಬೇಕು. ಸಂಜೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಬೇಕು. ನೀವು ಎಂದಿಗೂ ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಬಾರದು. ಇದು ಮನೆಯಲ್ಲಿ ಅನಾರೋಗ್ಯವನ್ನು ಉಂಟುಮಾಡುತ್ತದೆ. ನೆಲದ ಮೇಲೆ ಕುಳಿತು ಪ್ರಾರ್ಥನೆಗಳನ್ನು ಮಾಡಬಾರದು. ಚಾಪೆ ಅಥವಾ ಮನೆ ಮೇಲೆ ಕುಳಿತುಕೊಳ್ಳಬೇಕು. ಪೂಜೆಯಲ್ಲಿ ಬಳಸುವ ಗಂಗಾಜಲವನ್ನು ಯಾವುದೇ ಪ್ಲಾಸ್ಟಿಕ್, ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ಇಡಬಾರದು. ಯಾವುದೇ ದೇವರನ್ನು ಪೂಜಿಸುವಾಗ ನೀವು ಯಾವಾಗಲೂ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನಿಲ್ಲಿಸಲು ನಿರ್ಣಯವನ್ನು ತೆಗೆದುಕೊಳ್ಳಿ. ನಿಮ್ಮ ಋಣಾತ್ಮಕತೆಯನ್ನು ನೀವು ಎಷ್ಟು ವೇಗವಾಗಿ ತೆಗೆದುಹಾಕುತ್ತೀರೋ ಅಷ್ಟು ಬೇಗ ನಿಮ್ಮ ಆಸೆ ಈಡೇರಿಸಲಾಗುತ್ತದೆ. ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಒಂದೇ ಸ್ಥಳದಲ್ಲಿ ನಿಂತು 3 ಪರಿಕ್ರಮಗಳನ್ನು ಮಾಡಬೇಕು. ಆರತಿಯ ಕೊನೆಯಲ್ಲಿ ಕೈಜೋಡಿಸಿ ದೇವರ ಪ್ರಾರ್ಥನೆಯನ್ನು ಸ್ವೀಕರಿಸುವಂತೆ ವಿನಂತಿಸಬೇಕು. ಪೂಜೆಯ ಸಮಯದಲ್ಲಿ ಮಾಡಿದ ತಪ್ಪುಗಳನ್ನು ಮನ್ನಿಸುವಂತೆ ಕೇಳಿಕೊಳ್ಳಬೇಕು. ಪೂಜಾ ಸಮಯದಲ್ಲಿ ಈ ವಿಷಯ ನೆನಪಿಡಿ: ದುರ್ಗಾದೇವಿಗೆ ಗರಿಕೆ ಹುಲ್ಲು ಅರ್ಪಿಸುವುದಿಲ್ಲ. ಇದು ಗಣೇಶನಿಗೆ ಮಾತ್ರ ಅರ್ಪಿಸುತ್ತಾರೆ. ಪೂಜಾ ಸಮಯದಲ್ಲಿ ಮಾತ್ರ ದೈವಿಕ ಶಂಖವನ್ನು ಊದಬೇಕು. ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಕೀಳಬಾರದು. ಕಮಲದ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗುತ್ತದೆ. ವೀಕ್ಷಕರೇ, ನಿತ್ಯ ಪೂಜೆ ಮಾಡುವಾಗ ಈ ನಿಯಮಗಳನ್ನು ಅನುಸರಿಸಿದರೆ ದೇವರನ್ನು ಬೇಗನೆ ಒಲಿಸಿಕೊಂಡು ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಗೊಳಿಸಬಹುದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.